ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲು ಪಾಲಾದ ನಂತರ ಅವರ ಅಭಿಮಾನಿಗಳ ಉಪಟಳ ಸಿಕ್ಕಾಪಟ್ಟೆ ಜೋರಾಗಿದೆ. ಕಂಡ ಕಡೆಯೆಲ್ಲ ಡಿ ಬಾಸ್ ಅಂತ ಅರಚುತ್ತಾರೆ ಫ್ಯಾನ್ಸ್. ಈ ಕುರಿತಂತೆ ಈಗಾಗಲೇ ಅನೇಕರು ಅಸಮಾಧಾನವನ್ನೇ ಹೊರಹಾಕಿದ್ದಾರೆ. ಇನ್ನು ಕೆಲವರು ಅಲ್ಲೇ ಉಗಿದಿದ್ದಾರೆ. ಆದರೂ ಅವರು ತಿದ್ದಿಕೊಳ್ಳುವಂತೆ ಕಾಣುತ್ತಿಲ್ಲ. ಇತ್ತೀಚೆಗಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಭಾಷಣ ಮಾಡೋಕೆ ಅಂತ ಎದ್ದಾಗ ಅಲ್ಲಿಯೂ ಸಹ ಡಿ ಬಾಸ್ ಘೋಷಣೆ ಕೇಳಿ ಬಂದಿತ್ತು. ಅವರು ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ರು. ಇದೀಗ ಈ ವಿಷಯ ಕುರಿತಂತೆ ಮೊದಲ ಬಾರಿಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಾತನಾಡಿದ್ದಾರೆ. ಘೋಷಣೆ ಕೂಗುವ ಅಭಿಮಾನಿಗಳಿಗೆ ವಿಜಯಲಕ್ಷ್ಮಿ ಹೇಳಿದಾದ್ರು ಏನು, ಇದರಿಂದಾಗಿ ತೊಂದರೆ ಆಗುತ್ತಿದೆ ಅಂತ ಅವರು ಮಾತನಾಡಿದಾದ್ರು ಯಾಕೆ? ಈಗ ಬರ್ತಿದೆ ನೋಡಿ ಈ ಸ್ಟೋರಿ. ದರ್ಶನ್ ರ ಸೆಲೆಬ್ರಿಟಿಗಳ ಕಿರಿಕಿರಿ, ದಚ್ಚು ಪತ್ನಿಯಿಂದಲೇ ಪಾಠ, ಡಿ ಬಾಸ್ ಘೋಷಣೆ, ಅಭಿಮಾನಿಗಳಿಗೆ ಯಾಕಿಷ್ಟು ಹಠ? ನಟ ದರ್ಶನ್ ಅಭಿಮಾನಿಗಳು ವಿಪರೀತ ಕಿರಿಕಿರಿ ಮಾಡ್ತಾ ಇದ್ದಾರೆ. ಅಂತಹ ಕಿರಿಕಿರಿಯನ್ನ ಇದೀಗ ಸ್ವತಃ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರೇ ಎದುರಿಸಿದ್ದಾರೆ. ಹಾಗಾಗಿ ಅವರು ಅಭಿಮಾನಿಗಳಿಗೆ ಬುದ್ಧಿ ಹೇಳಿದ್ದಾರೆ. ಈ ರೀತಿ ಕಿರಿಕಿರಿ ಮಾಡೋದ್ರಿಂದ ಸ್ವತಃ ದರ್ಶನ್ ಅವರಿಗೆ ತೊಂದರೆ ಆಗಲಿದೆ ಅಂತ ಕಿವಿ ಮಾತು ಹೇಳಿದ್ದಾರೆ. ಆದರೂ ದರ್ಶನ್ ಅಭಿಮಾನಿಗಳು ಬುದ್ಧಿ ಕಲಿಯೋದಿಲ್ಲ, ಬುದ್ಧಿ ಕಲಿತಾರೆ ಅನ್ನೋ ನಂಬಿಕೆನೂ ಇಲ್ಲ. ಯಾಕಂದ್ರೆ ಅವರು ಪದೇ ಅದೇ ತಪ್ಪನ್ನ ಮಾಡ್ತಾ ಬರ್ತಾ ಇದ್ದಾರೆ. ಮನವಿ ಮಾಡಿದ್ರು, ಬೈದ್ರು, ಕಾನೂನು ಕ್ರಮಕ್ಕೆ ಮುಂದಾದರೂ ಈವರೆಗೂ ದರ್ಶನ್ ಅವರ ನೆಚ್ಚಿನ ಸೆಲೆಬ್ರಿಟಿಗಳು ಬದಲಾಗಿಲ್ಲ. ಮೊದಲು ದರ್ಶನ್ ಅಭಿಮಾನಿಗಳು ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಇತರ ಕಲಾವಿದರಿಗೆ ಉಪಟಳ ಕೊಡ್ತಾ ಇದ್ರು. ಕೆಟ್ಟದಾಗಿ ಕಮೆಂಟ್ ಮಾಡೋದು, ಫೋಟೋಗಳನ್ನು ಎಡಿಟ್ ಮಾಡಿ ಹಂಚೋದು ಇದ್ದೇ ಇರ್ತಾ ಇತ್ತು. ಈ ಕುರಿತಂತೆ ದರ್ಶನ್ ಮತ್ತು ಇತರ ಕಲಾವಿದರ ಅಭಿಮಾನಿಗಳ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ ನಡೆದ ಉದಾಹರಣೆಗಳು ಸಾಕಷ್ಟು ಇವೆ. ಆದರೆ ರೇಣುಕಾಸ್ವಾಮಿ ಕೊಲೆಯಾದ ನಂತರ ಈ ಸ್ವರೂಪ ಬದಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಪಾಲಾದ ನಂತರ ದರ್ಶನ್ ಅವರ ಫ್ಯಾನ್ಸ್ ಘೋಷಣೆ ಕೂಗೋದನ್ನು ರೂಢಿಸಿಕೊಂಡಿದ್ದಾರೆ. ಕಾರ್ಯಕ್ರಮ ಯಾವುದೇ ಆಗಿರಲಿ ಅಲ್ಲಿಗೆ ಬಂದು ಡಿ ಬಾಸ್ ಅಂತ ಕೂಗಿ ಬೇರೆಯವರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನವಾದಾಗ ಅನೇಕರು ದರ್ಶನ್ ನಡೆಯನ್ನ ಖಂಡಿಸಿದರು. ಸ್ಟಾರ್ ನಟನೊಬ್ಬ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರೋದನ್ನು ಯಾರೂ ಸಹಿಸಲಿಲ್ಲ. ಕೆಲವರು ದರ್ಶನ್ ಪರವಾಗಿ ಮಾತನಾಡಿದರೆ ಬಹಳಷ್ಟು ಮಂದಿ ದರ್ಶನ್ ವಿರುದ್ಧವೇ ಇದ್ದರು. ಅವರನ್ನು ಹುಡುಕಿ ದರ್ಶನ್ ಫ್ಯಾನ್ಸ್ ಟಾರ್ಗೆಟ್ ಮಾಡಿಕೊಂಡ್ರು. ದರ್ಶನ್ ವಿರುದ್ಧ ಮಾತನಾಡಿದ ಕಲಾವಿದರ ಚಿತ್ರಗಳು ಬಿಡುಗಡೆಯಾದರೆ ಚಿತ್ರದ ಬಗ್ಗೆ ನೆಗೆಟಿವ್ ಪ್ರಚಾರ ಮಾಡಿದ್ರು. ಕೆಲವು ಕಲಾವಿದರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರೆ ಅಲ್ಲಿ ದರ್ಶನ್ ಪರವಾಗಿ ಘೋಷಣೆ ಕೂಗಿ ಅಡ್ಡಿಪಡಿಸ್ತಾ ಇದ್ರು. ಇಂತಹ ಕಿರಿಕಿರಿಯನ್ನು ಅನೇಕ ಕಲಾವಿದರು ಎದುರಿಸಿದ್ದಾರೆ. ಕೆಲವರಂತೂ ಮುಖಕ್ಕೆ ಹೊಡೆದಂತೆ ಫ್ಯಾನ್ಸ್ಗೆ ಉಗಿದಿದ್ದಾರೆ. ಇಷ್ಟೆಲ್ಲ ನಡೆದರೂ ಇನ್ನೂ ಕೆಲವರು ಬುದ್ಧಿ ಕಲ್ತ್ಕೊಂಡಿಲ್ಲ. ಹಾಗಾಗಿ ಸ್ವತಃ ವಿಜಯಲಕ್ಷ್ಮಿ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಇತ್ತೀಚೆಗಷ್ಟೇ ರಾಮನಗರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದರು. ಅದು ಯಾವುದೇ ಸಿನಿಮಾ ಕಾರ್ಯಕ್ರಮ ಆಗಿರಲಿಲ್ಲ. ಅಲ್ಲಿ ದರ್ಶನ್ ಹೆಸರಿನ ಪ್ರಸ್ತಾಪವೇ ಇರಲಿಲ್ಲ. ಆದರೂ ದರ್ಶನ್ ಫ್ಯಾನ್ಸ್ ಅಲ್ಲಿಗೆ ಬಂದಿದ್ದರು. ನಾಡಿನ ಮುಖ್ಯಮಂತ್ರಿ ಭಾಷಣಕ್ಕೆ ಎದ್ದಾಗ ಡಿ ಬಾಸ್ ಅಂತ ಕೂಗೋದಕ್ಕೆ ಶುರು ಮಾಡಿದ್ರು ದರ್ಶನ್ ಫ್ಯಾನ್ಸ್. ಸಿಎಂ ಎಷ್ಟೇ ವಿನಂತಿ ಮಾಡಿದ್ರು ಅವರು ಘೋಷಣೆ ನಿಲ್ಲಿಸಲೇ ಇಲ್ಲ. ಭಾಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಕೂತ್ಕೊಂಡ್ಬಿಟ್ರು. ಈ ಮಧ್ಯೆ ಹೀಗೆ ಕೂಗೋದ್ರಿಂದ ದರ್ಶನ್ಗೆ ತೊಂದರೆ ಆಗುತ್ತೆ, ಕೋರ್ಟ್ನ ವಿಷಯವನ್ನು ಇಲ್ಲಿ ಮಾತನಾಡೋದಕ್ಕೆ ಆಗಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು ಅಭಿಮಾನಿಗಳು ಮಾತ್ರ ಘೋಷಣೆ ಕೂಗೋದನ್ನು ನಿಲ್ಲಿಸಲೇ ಇಲ್ಲ. ಕಾರ್ಯಕ್ರಮದಲ್ಲಿ ಕೇಳಿ ಬರ್ತಾ ಇದ್ದ ಈ ಘೋಷಣೆ ಇದೀಗ ಮದುವೆ ಮನೆಯಲ್ಲಿ ಕೇಳಿ ಬಂದಿದೆ. ಸಹಜವಾಗಿಯೇ ದರ್ಶನ್ ಪತ್ನಿಗೆ ಮುಜುಗರಕ್ಕೆ ಕಾರಣವಾಗಿದೆ. ರವಿವಾರ ದರ್ಶನ್ ಆಪ್ತನ ಮದುವೆಗೆ ಹೋಗಿದ್ರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ಅದು ಶುದ್ಧ ಖಾಸಗಿ ಕಾರ್ಯಕ್ರಮ. ಮದುವೆ ನಡೀತಾ ಇದೆ. ಅದೆಲ್ಲವನ್ನು ಲೆಕ್ಕಿಸದೆ ಅಲ್ಲಿಗೆ ಬಂದಿದ್ದ ದರ್ಶನ್ ಫ್ಯಾನ್ಸ್ ಡಿ ಬಾಸ್ ಅಂತ ಕೂಗಿದ್ದಾರೆ. ಮದುವೆ ಮನೆಯಲ್ಲೇ ನಡೆದ ಈ ಘಟನೆಗೆ ವಿಜಯಲಕ್ಷ್ಮಿ ವಿಚಲಿತರಾಗಿದ್ದಾರೆ. ಅದನ್ನು ತೋರಿಸಿಕೊಳ್ಳದೆ ಸಮಾಧಾನದಿಂದಲೇ ಹೀಗೆ ಕೂಗೋದ್ರಿಂದನೇ ತೊಂದರೆ ಆಗ್ತಾ ಇದೆ ಅಂತ ನೇರವಾಗಿಯೇ ಫ್ಯಾನ್ಸ್ಗೆ ಹೇಳಿದ್ದಾರೆ. ಈ ರೀತಿ ಮುಜುಗರವನ್ನು ಯಾರಿಗೂ ತರಬೇಡಿ ಅಂತಲೂ ಸಲಹೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಅಭಿಮಾನಿಗಳ ಉಪಟಳಕ್ಕೆ ಬೇಸತ್ತು ಕೆಲವರು ಈಗಾಗಲೇ ಕಾನೂನು ಮೊರೆ ಹೋಗಿದ್ದಾರೆ. ಖ್ಯಾತ ನಟಿ ರಮ್ಯಾ ಅವರಿಗೆ ಕೆಟ್ಟ ಕೊಳಕು ಕಮೆಂಟ್ ಮಾಡಿದ್ರು ಇದೇ ದರ್ಶನ್ ಫ್ಯಾನ್ಸ್. ರಮ್ಯಾ ಮೊದಲು ವಾರ್ನ್ ಮಾಡಿದ್ರು, ಅಭಿಮಾನಿಗಳಿಗೆ ಬುದ್ಧಿ ಹೇಳಿ ಅಂತ ಸ್ವತಃ ದರ್ಶನ್ಗೂ ತಿಳಿಸಿದರು. ಆಗ ದರ್ಶನ್ ಜಾಮೀನು ಪಡೆದು ಆಚೆ ಇದ್ದರು. ಆದರೆ ಬುದ್ಧಿವಾದ ಹೇಳುವಂತಹ ಕೆಲಸವನ್ನು ಯಾರೂ ಮಾಡಲಿಲ್ಲ. ಹಾಗಾಗಿ ರಮ್ಯಾ ನೇರವಾಗಿ ಸೈಬರ್ ಠಾಣೆಯಲ್ಲಿ ದೂರು ದಾಖಲಿಸಿದರು. ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ದರ್ಶನ್ ಫ್ಯಾನ್ಸ್ನ ಬಂಧಿಸಿದರು. ದರ್ಶನ್ ಇರುವಂಥ ಪರಪ್ಪನ ಅಗ್ರಹಾರ ಜೈಲಿಗೂ ಕಳಿಸಿದರು. ಹಲವಾರು ತಿಂಗಳ ಕಾಲ ಜೈಲುವಾಸ ಅನುಭವಿಸಿದ ಅಭಿಮಾನಿಗಳು ಜಾಮೀನು ಪಡೆದುಕೊಂಡು ಆಚೆ ಇದ್ದಾರೆ. ಆದರೂ ಪದೇ ಈ ರೀತಿಯ ಘಟನೆಗಳು ಆಗೋದು ತಪ್ಪಿಲ್ಲ. ಆಪ್ತರಿಂದಲೇ ಕರಿಯನಿಗೆ ತೊಂದರೆ, ಬುದ್ಧಿ ಕಲಿಯೋದು ಯಾವಾಗ? ಅಖಾಡಕ್ಕೆ ಇಳಿದ ವಿಜಯಲಕ್ಷ್ಮಿ, ತರಬಲ್ಲರ ಪತಿಗೆ ಸುಯೋಗ.
ಒಂದು ಕಡೆ ಜೈಘೋಷ ಕೂಗಿ ದರ್ಶನ್ಗೆ ತೊಂದರೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಅಭಿಮಾನಿ ಸಂಘದ ಸೋಷಿಯಲ್ ಮೀಡಿಯಾದ ಮುಖ್ಯಸ್ಥನೇ ಸಾಕ್ಷಿ ಬೆದರಿಕೆ ಪ್ರಕರಣದಲ್ಲಿ ಜೈಲು ಪಾಲಾಗಿ ಬಂದ. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನ ಸಾಕ್ಷಿಯನ್ನ ಬೆದರಿಸೋ ಆರೋಪ ಹೊತ್ತು ಅಭಿಮಾನಿ ಪುನೀತ್ ಅನ್ನುವವರು ಬಂಧನವಾಗಿದ್ದರು. ಇದೀಗ ಜಾಮೀನು ಪಡ್ಕೊಂಡು ಅವರು ಆಚೆ ಬಂದಿದ್ರು. ಈ ಪ್ರಕರಣ ದರ್ಶನ್ ಅವರಿಗೆ ಸಾಕಷ್ಟು ತೊಂದರೆ ಕೊಡೋದರಲ್ಲಿ ಅನುಮಾನವೇ ಇಲ್ಲ. ಜಾಮೀನು ಪಡೆಯುವ ಸಂದರ್ಭದಲ್ಲಿ ಮತ್ತು ಟ್ರಯಲ್ ನಡೆಯುವಾಗ ಸಾಕ್ಷಿ ಬೆದರಿಕೆಯನ್ನ ಕೋರ್ಟ್ ಮುಂದೆ ಪ್ರಸ್ತಾಪ ಮಾಡಿದರೆ ದರ್ಶನ್ಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಆಗೋದು ಪಕ್ಕ. ಇದು ಕೂಡ ಅಭಿಮಾನಿಯಿಂದಲೇ ದರ್ಶನ್ಗೆ ಆದ ತೊಂದರೆ. ದರ್ಶನ್ಗೆ ತೊಂದರೆ ಆಗುವಂತಹ ಘಟನೆಗಳು ಪದೇ ಪದೇ ನಡೀತಾ ಇವೆ. ಇದು ವಿಜಯಲಕ್ಷ್ಮಿ ಅವರ ಗಮನಕ್ಕೂ ಬಂದಿದೆ. ಹಾಗಾಗಿ ತೊಂದರೆ ಮಾಡುವಂಥ ಕೆಲಸಕ್ಕೆ ಕೈ ಹಾಕಬೇಡಿ ಅಂತ ವಿಜಯಲಕ್ಷ್ಮಿ ಮನವಿ ಮಾಡಿಕೊಂಡಿದ್ದಾರೆ. ಇಂಥ ಕೃತ್ಯವನ್ನ ಎಲ್ಲ ಅಭಿಮಾನಿಗಳು ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ. ಕೆಲವರಿಂದಾಗಿ ಸ್ವತಃ ದರ್ಶನ್ ಅವರಿಗೆ ತೊಂದರೆ ಆಗುತ್ತದೆ ಅನ್ನೋದನ್ನು ಮರೆಯಬಾರದು. ಅಷ್ಟಕ್ಕೂ ಘೋಷಣೆ ಕೂಗೋದ್ರಿಂದ ಏನೂ ಬದಲಾವಣೆ ಆಗೋದಿಲ್ಲ. ಕಾನೂನು ಹೋರಾಟವೇ ಅಂತಿಮ. ಅದನ್ನು ಬಿಟ್ಟು ಬೇರೆಯವರಿಗೆ ತೊಂದರೆ ಕೊಡುವಂಥ ಕೆಲಸ ಆದರೆ ಅದು ದರ್ಶನ್ಗೆ ಮತ್ತಷ್ಟು ಮುಳುವಾಗೋದು ಪಕ್ಕ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.